ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಗೋಲ್ಡ್ದು ಮಾಟಿದು ಡಿಸೈನ್ ತೋರಿಸ್ತಾ ಇದ್ದೀನಿ. ಗೋಲ್ಡ್ ಮಾಟಿಲು ಅಂತಾರಲ್ಲ, ಗೋಲ್ಡ್ ಇಯರ್ ಚೈನ್ಸ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಏನು ಅಂದರೆ 2 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ 12 ಗ್ರಾಮ್ಸ್ವರೆಗೂ ಬರುವಂತಹ ಬ್ಯೂಟಿಫುಲ್ ಒಂದಕ್ಕಿಂತ ಒಂದು ಸೂಪರ್ ಆಗಿರುವ ಡಿಸೈನ್ನ ಇವತ್ತಿನ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಇದೇ ವ್ಲಾಗ್ನಲ್ಲಿ ನಾನು ಗೋಲ್ಡ್ ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಬಗ್ಗೆನೂ ನಾನು ಮಾಹಿತಿ ಕೊಟ್ಟಿದ್ದೀನಿ. ಸೊ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋದು ಜಸ್ಟ್ 2 ಗ್ರಾಮ್ಸಲ್ಲಿ ಬರುತ್ತೆ, ಅಂಜಲಿ ಕಟ್ಟಿಂಗ್ ಬರುತ್ತೆ ನೋಡಿ, ಆ ಥರ ಇದೆ. ಇದು ಒಂದು ಸ್ವಲ್ಪ ಮಾಂಗಲ್ಯ ಸರಾಗೆಲ್ಲ ಯೂಸ್ ಮಾಡ್ತಾರೆ ನೋಡಿ, ಎಲ್ಲನೂ ಒಂಥರ ಬೇರೆ ಬೇರೆ ಪ್ಯಾಟ್ರನ್ನಲ್ಲೇ ಇದೆ. ಇದು 2.5 ಗ್ರಾಮ್ ಬರುತ್ತೆ ಈ ಒಂದು ಮಾಟಿ. ಸೊ ಹಾಗೆ ನೋಡ್ಕೊಂಬನ್ನಿ, ಎಲ್ಲ ಪ್ರೈಸ್ ಹೇಳ್ತಾ ಹೋಗ್ತೀನಿ. 3 ಗ್ರಾಮ್ 400 ಮಿಲಿ ಆ ಥರ ಇದೆ. ಸೊ ಇದು ನೋಡಿ 3 ಗ್ರಾಮ್ ಅಂದ್ಕೊಳ್ಳಿ, 3.5 ಗ್ರಾಮ್ ಒಳಗೇ ಬರುವಂತಹ ಕೆಳಗಡೆ ಎಲ್ಲ ಗೆಜ್ಜೆ ಥರ ಬಂದಿದೆ. ಮತ್ತು ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಗ್ರೀನ್ ಕಲರ್ ಇದೆ ಮತ್ತು ರೆಡ್ ಮರೂನ್ ಆ ಥರ. ಸೊ ಎಲ್ಲ ಥರ ನಿಮಗೆ ಇದು ಟ್ರೆಡಿಷ್ನಲ್ ವೇರ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುವಂತಹ ಇದು ಇದು ಮಾಟಿ. ಇದು 4.25 ಗ್ರಾಮಲ್ಲಿ ಬರುತ್ತೆ ಅದು. ಮತ್ತು ಈ ಒಂದು ಇದು ನೋಡಿ ಕಿವಿದು, ಇದು 2 ಗ್ರಾಮಲ್ಲೇ ಬರುತ್ತೆ ನಿಮಗೆ, 2 ಗ್ರಾಮ್ಸ್ನಲ್ಲೇ ಇದೆ. ಜಾಸ್ತಿ ಇದರಲ್ಲಿ 2 ಗ್ರಾಮ್ಸ್ 3 ಗ್ರಾಮ್ಸ್ 4 ಗ್ರಾಮ್ಸ್ ಎಲ್ಲ ಇದೆ ಫ್ರೆಂಡ್ಸ್. ಸೊ ಇದು ನೋಡಿ 4 ಗ್ರಾಮ್ ಆ ಥರ ಬರುತ್ತೆ, ಡಬಲ್ ಲೈನ್ ಥರ ಬಂದಿದೆ. 4.5 ಗ್ರಾಮು 6 ಗ್ರಾಮ್ ಆ ಥರ ಬರುತ್ತೆ ಇದು. ಸೊ 4.5 ಗ್ರಾಮಲ್ಲೂ ಇದೆ, 6 ಗ್ರಾಮ್ಸಲ್ಲೂ ಇದೆ ಇವ್ರ ಅಂಗಡಿಲಿ. ಸೊ ಆ ಥರ ಡಬಲ್ ಲೈನ್ ಬರೋದೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅಂದರೆ ವೆಯ್ಟ್ ಜಾಸ್ತಿ, ತೂಕ ಜಾಸ್ತಿ ಬರುತ್ತೆ. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 8,870 ರೂಪಾಯಿ ಆ ಥರ ಬಂದಿದೆ. ಸೊ ಇದು ನೋಡಿ 2 ಗ್ರಾಮಲ್ಲೇ ಬರುತ್ತೆ. ಸೊ ಗೋಲ್ಡ್ ಪ್ರೈಸ್ ಏನು ಗೊತ್ತಾ, ಜಾಸ್ತಿ ಆಗೋದು ಕಡಿಮೆ ಆಗೋದು ಆಗ್ತಾ ಇರುತ್ತೆ. ಒಂದಿನ 9,000 ಇದ್ದರೆ ಇನ್ನೊಂದು ದಿನ 8,850 ಆ ಥರ ಇರುತ್ತೆ. ಇದು ನೋಡಿ 6 ಗ್ರಾಮಲ್ಲಿ ಬರುತ್ತೆ, 6 ಗ್ರಾಮ್ಸ್ನಲ್ಲಿದೆ. ಬಿಕಾಸ್ ಅದು 2 ಲೈನ್ ಬರೋದು ನಾನು ಹೇಳಿದ್ನಲ್ಲ, ಎಲ್ಲ 6 ಗ್ರಾಮ್ಸಲ್ಲಿ ಬರುತ್ತೆ ಅಂತ. ಮತ್ತು ಇವಾಗ ನೋಡಿ, ನಾನು ಇದೆಲ್ಲ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪೂಜಾ ಜ್ಯುವೆಲರ್ಸ್ ಅಂತ, ಬ್ಯಾಂಗ್ಳೂರು ನಾಕೊಂಡನಹಳ್ಳಿಲಿ ಬರುತ್ತೆ ಇವ್ರದ್ದು. ಸೊ ಅಡ್ರೆಸ್ ಫುಲ್ಲು ನಾನು ಇದು ಡೀಟೇಲಾಗಿ ಹಾಕಿರ್ತೀನಿ, ಬೇಕಾದ್ರೆ ಫೋನ್ ನಂಬರು ಹಾಕಿರ್ತೀನಿ, ನೀವು ನೋಡಿ ಚೆಕ್ ಮಾಡಿ ಅದರಲ್ಲಿ. ಸೊ ಇವಾಗ ನೋಡಿ ನಾನು ತೋರಿಸ್ತಾ ಇರೋದೆಲ್ಲ ಇದರಲ್ಲೂ ಅಷ್ಟೇ 3 ಗ್ರಾಮ್ಸ್ ಬರುತ್ತೆ ನೋಡಿ. ಇದೊಂಥರ ಚೈನ್ ಥರ ಬಂದಿರೋದು ಇದು. ಸೊ ಚೈನ್ ಥರ ಬಂದಿರೋ ಪ್ಯಾಟ್ರನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಮತ್ತು ಡಿಸೈನು ನೋಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ಸೊ ಮುಂಚೆ ಎಲ್ಲ ಏನು ಗೊತ್ತಾ, ಏಜ್ ಆದವರೇ ಇದು ಮಾಟಿ ಎಲ್ಲ ಹಾಕೋಬೇಕು ಅಂತ ಇತ್ತು. ಬಟ್ ಆ ಥರ ಏನಿಲ್ಲ, ಇವಾಗೆಲ್ಲ ನೋಡಿದ್ದೀರಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಜುಮ್ಕ ಇಟ್ಕೊಂಡು ನೀವು ಈ ಥರ ಒಂದು ಮಾಟಿ ತೊಗೊಂಬಿಟ್ರೆ ಎಲ್ಲದಕ್ಕೂ ಮ್ಯಾಚ್ ಮಾಡ್ಕೋಬೋದು. ನನಗೆ ತುಂಬ ಇಷ್ಟ ಆಗಿದ್ದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದು 3 ಗ್ರಾಮಲ್ಲಿದೆ ಅಷ್ಟೇ. ತುಂಬಾ ಚೆನ್ನಾಗಿದೆ, ಒಂಥರ ಸಿಂಪಲ್ಲಾಗೂ ಇದೆ, ಒಂಥರ ನೋಡೋಕ್ಕೂ ಕ್ಯೂಟಾಗಿದೆ. ಬರೀ ಹಾಗೆ ಒಂದು ಲೈನ್ ಚೈನ್ ಹಾಕೊಳ್ಳೋದ್ಕಿಂತ ಈ ಥರ ಒಂದು ಒಂಥರ ಡಿಸೈನಲ್ಲಿರೋದು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ನಾವು ಕೂದಲದ ಮೇಲ್ಗಡೆ ಹಿಂಗೆ ಹಾಕಿರ್ತೀವಲ್ಲ, ಕಿವಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಆ ಡಿಸೈನ್ ಕಾಣುತ್ತೆ ನಮಗೆ, ಅದಕ್ಕೆ ಹೇಳಿದ್ದು. ಮತ್ತು ಇದು ನೋಡಿ 3.5 ಗ್ರಾಮ್ ಒಳಗೆ ಬರುತ್ತೆ, 3 ಗ್ರಾಮ್ 400 ಮಿಲಿ ಆ ಥರ ಸಮಥಿಂಗ್ ಇದೆ ಇದು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ನನಗೆ ಹುಷಾರಿಲ್ಲ, ಅದಕ್ಕೆ ಒಂದು ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ ವಿಡಿಯೋ ಮಾಡೋಕ್ಕೆ. ಸೊ ಇದು ನೋಡಿ 2 ಗ್ರಾಮ್ನಲ್ಲಿದೆ ಇದು. ಸೊ ಎಲ್ಲನೂ ಏನು ಗೊತ್ತಾ ಫ್ರೆಂಡ್ಸ್, 2 ಗ್ರಾಮ್ 3 ಗ್ರಾಮ್ ಮತ್ತು 4 ಗ್ರಾಮು 6 ಗ್ರಾಮ್ಸ್ ಆ ಥರ. ನಿಮಗೆ ಡಬಲ್ ಲೈನ್ ಬಂದಿದೆ ಅಂದರೆ 6 ಗ್ರಾಮ್ಸ್ ಇದೆ ಅಂತಲೇ ಅಂದ್ಕೊಳ್ಳಿ, ಬಿಕಾಸ್ ಅದು ತುಂಬ 2 ಲೈನಲ್ಲಿ ಬಂದಿರುತ್ತಲ್ವ. ಸೊ ಅದಕ್ಕೆ ವೆಯ್ಟ್ ಜಾಸ್ತಿ ಇರುತ್ತೆ. ಇದು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು. ಸೊ ಇದರಲ್ಲಿ ನೋಡಿ ಸಕ್ಕರೆ ಮಣಿ ಥರ ಕೊಟ್ಟಿದ್ದಾರೆ, ರೆಡ್ ಕಲರಲ್ಲಿದೆ ಮತ್ತು ಗ್ರೀನಲ್ಲಿದೆ. ಎಲ್ಲ ಥರ ನಮಗೆ ಟ್ರೆಡಿಷ್ನಲ್ ವೇರ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ರೇಷ್ಮೆ ಸ್ಯಾರೀಸ್ಗೆಲ್ಲ ಹೇಳ್ತಾ ಇರೋದು. 6 ಗ್ರಾಮ್ 840 ಮಿಲಿ ಆ ಥರ ಏನೋ ಬರುತ್ತೆ. ಸೊ 6.25 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. ಇವರೊಂದು ಸ್ವಲ್ಪ ಡಿಸ್ಕೌಂಟೂ ನಿಮ್ಗೆ ಮಾಡಿಕೊಡ್ತಾರೆ, ಅವ್ರು ಹೇಳಿದ್ದ ಪ್ರೈಸಲ್ಲೇ ಇರಲ್ಲ. ಒಂದು ಸ್ವಲ್ಪ ನೀವು ಬೇಕಾದ್ರೆ ಒಂದು 1,000 1,500 ಅಪ್ ಟು 1,500ವರೆಗಂತೂ ಗ್ಯಾರಂಟಿ ಮಾಡಿಕೊಡ್ತಾರೆ. ಅವ್ರಿಗೆ ನೀವು ಹೇಳಿ ಬೇಕಾದ್ರೆ, ನೀವು ಅಲ್ಲಿ ಹೋದ್ರೆ ಯೂಟ್ಯೂಬಿಂದ, ಅಂದರೆ ಇವರು ತೇಜು ಅವ್ರ ಕಡೆಯಿಂದ ಅಂತ ಹೇಳಿ ಬೇಕಾರೆ, ಯೂಟ್ಯೂಬನ್ನೇ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇವ್ರ ಶಾಪಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಸೊ ಇದು ನೋಡಿ, ಇದೊಂದು 2 ಲೈನ್ ಆ ಥರ ಬರುತ್ತೆ. 9 ಗ್ರಾಮ್ 960 ಮಿಲಿ, ಅಂದರೆ 10 ಗ್ರಾಮ್ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಒಂದು 10 ಗ್ರಾಮ್ಸ್ನಲ್ಲಿದೆ ಅಂದ್ಕೊಳ್ಳಿ. 3 ಲೇಯರ್ ಮಾಟಿ ಇದು. 3 ಲೇಯರ್ಸ್ ಬರೋದ್ರಿಂದ ಇದೊಂದು ಸ್ವಲ್ಪ ಕಾಸ್ಟ್ಲಿ. ಆಮೇಲೆ ವೆಯ್ಟ್ ಇದೆ, ತೂಕ ಇದೆ. ಸೊ ಕೆಲವ್ರಿಗೆಲ್ಲ ಇಷ್ಟ ಇರುತ್ತಲ್ವ ಒಂದು ಸ್ವಲ್ಪ ತೂಕ ಇರೋದು ಹಾಕೋಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಗೋಲ್ಡ್ ಮ್ಯಾನಿಫೆಸ್ಟೇಷನ್ದು ಹೇಳಿದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ಅದನ್ನು ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಸೊ ಏನು ಗೊತ್ತಾ, ನೀವು ಅರ್ಧದಲ್ಲಿ ಸ್ಕಿಪ್ ಮಾಡಿ ಹೋದರೆ ನನಗೆ ಅಷ್ಟೊಂದು ರೀಚ್ ಆಗಲ್ಲ. ಸೊ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಇನ್ನೂ ನನಗೆ ಜಾಸ್ತಿ ಜನಕ್ಕೆ ರೀಚ್ ಆಗಂಗೆ ಮಾಡುತ್ತೆ.
ಸೊ ನಮಗೂ ನಾವು ನಿಮಗೋಸ್ಕರನೇ ಕಷ್ಟಪಟ್ಟು ಮಾಡ್ತಾ ಇರೋದ್ರಿಂದ ನೀವು ಫುಲ್ ವಾಚ್ ಮಾಡಿದ್ರೆ ನಾವು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಮಾಡ್ಬೋದು. ಸೊ ಅದಕ್ಕೆ ಆ್ಯಕ್ಚುಲಿ ನನಗೆ ತುಂಬ ಹುಷಾರಿಲ್ಲ ಫ್ರೆಂಡ್ಸ್, ನನಗೆ ಕಷ್ಟ ಆಗ್ತಾ ಇದೆ. ಬಟ್ ಆದ್ರೂ ಗ್ಯಾಪ್ ತೊಗೊಳಂಗಿಲ್ಲ ನಾನು, ಬಿಕಾಸ್ 3-4 ಡೇಸ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ವೀಡಿಯೋ ನಾನು ಹಾಕಿರೋ ವೀಡಿಯೋ ನಿಮಗೆ ಸಿಗಲ್ಲ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ವೀಡಿಯೋ ನಿಮಗೆ ಬರೋದೇ ಇಲ್ಲ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಎಲ್ಲ ನೋಡಿ, ಇದು 10 ಗ್ರಾಮಲ್ಲಿದೆ. ಇದೊಂದು ಈ ಥರ ಒಂದು ಮಾಟಿ. ಸೊ ಇದು ನೋಡಿ 8 ಗ್ರಾಮಲ್ಲಿ ಬರುತ್ತೆ. ಸೊ ಎಲ್ಲ ಒಂಥರ ಡಿಸೈನು ಅಷ್ಟೇ ಬೇರೆ ಬೇರೆ ಥರನೇ ಬಂದಿದೆ. ಆ ಚೈನ್ ಥರ ಬಂದ್ರೂ ಬೇರೆ ಬೇರೆ ಥರ ಡಿಸೈನಲ್ಲೇ ಬಂದಿದೆ. ಇದು ನೋಡಿ 4 ಗ್ರಾಮ್ಸ್ ಆ ಥರ ಏನೋ ಬರುತ್ತೆ, ಅಂದರೆ 5 ಗ್ರಾಮ್ ಒಳಗೆ 4 ಗ್ರಾಮ್ 900 ಮಿಲಿ ಆ ಥರ ಸಮಥಿಂಗ್ ಇದೆ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಒಂಥರ ಬೇರೆ ಥರ ಪ್ಯಾಟರ್ನ್ ಇರೋದೇ ತೋರಿಸ್ತಾ ಇದ್ದೀನಿ, ಡಿಫ್ರೆಂಟ್ ಆಗಿರೋದನ್ನೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ಬೋದಲ್ಲ, ಲೈಕ್ ಅಂತೂ ಮಾಡಿ ಫ್ರೆಂಡ್ಸ್. ಮತ್ತು ಇದು ನೋಡಿ 2 ಗ್ರಾಮು 4 ಗ್ರಾಮು 3 ಗ್ರಾಮು ಮತ್ತು 6 ಗ್ರಾಮ್ಸ್ ಆ ಥರ ರೇಂಜಲ್ಲೇ ಇರೋದು. ಸೊ ಇವತ್ತಿನ ಗೋಲ್ಡ್ದು ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಏನು ಗೊತ್ತಾ, ನಿಮ್ಮ ಕೈಲಿ ಆಗಲಿಲ್ಲ ತೊಗೊಳಕ್ಕೆ ಅಂದ್ರೂ ಅಟ್ಲೀಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡಾರ ತೊಗೊಳ್ಳಿ ನೀವು. ಬಿಕಾಸ್ ನಾನು ಆ ಥರನೇ ಮ್ಯಾನಿಫೆಸ್ಟೇಷನ್ ಮಾಡಿನೇ ನಾನು ತೊಗೊಳೋದು ಯಾವಾಗ್ಲೂ. ಯಾಕೆಂದರೆ ಹಾಗೆ ತೊಗೊಳಕ್ಕೆ ನಮಗೆ ಅಮೌಂಟ್ ಅರೇಂಜ್ ಆಗಿರಲ್ಲ ಅಲ್ವಾ. ಸೊ ಅಟ್ಲೀಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡಿ ನಾವು ತೊಗೋಬೋದು. ಅದು ಹೆಂಗಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿ ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ ನಾನು. ಸೊ ಈ ಒಂದು ಮಾಟಿ ನೋಡಿ ತುಂಬಾ ಕ್ಯೂಟಾಗಿದೆ. ಇದು ಮಧ್ಯದಲ್ಲಿ ನೋಡಿ ಒಂದು ಇದು ರೂಬಿ ಇದ್ರ ಥರ ಬಂದಿದೆ ಬೀಡ್ಸು. ಸೊ ಇದು 4 ಗ್ರಾಮ್ 300 ಮಿಲಿ ಆ ಥರ ಇದೆ ಫ್ರೆಂಡ್ಸ್. ಸೊ ಏನು ಗೊತ್ತಾ, ಈ ಥರ ಒಂದು ಹೊಸದಾಗಿ ಬಂದಿರೋ ಅಂದರೆ ಲೇಟೆಸ್ಟ್ ಮಾಡೆಲ್ನೇ ನಾನು ತೋರಿಸ್ತಾ ಇರೋದು. ಅವ್ರ ಶಾಪಲ್ಲಿ ಹೊಸ್ದಾಗಿ ಬಂದಿತ್ತು. ಸೊ ನಾನು ಅದನ್ನು ವೀಡಿಯೋ ಕವರ್ ಮಾಡ್ತಾಯಿದ್ದೀನಿ ನಾನು. ಇದು ನೋಡಿ 3.5 ಗ್ರಾಮ್ನಲ್ಲಿದೆ, ಅಂಜಲಿ ಕಟಿಂಗ್ ಅನ್ನಲ್ಲ ಅದು. ಮತ್ತು ಇದು ನೋಡಿ ಈ ಒಂದು ಮಾಟಿ ನಿಮಗೆ 5 ಗ್ರಾಮ್ ಆ ಥರ ಬರುತ್ತೆ, 5 ಗ್ರಾಮ್ಸಲ್ಲಿದೆ. ಸೊ ಕೆಲವರೆಲ್ಲ ಒಂದು ಸ್ವಲ್ಪ ವೇಟ್ ಇರೋದು ಇಷ್ಟಪಡ್ತಾರಲ್ಲ, ಸೊ ಅದಕ್ಕೆ ಇದು ನೋಡಿ 3 ಗ್ರಾಮ್ 970 ಮಿಲಿ, ಅಂದರೆ ಆಲ್ಮೋಸ್ಟ್ 4 ಗ್ರಾಮ್ಸ್ ಅಂತಲೇ ಅಂದ್ಕೊಳ್ಳಿ. 4 ಗ್ರಾಮ್ಸ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮಧ್ಯದಲ್ಲಿ ಒಂದು ರೂಬಿದ ಆ ಥರ ಕೊಟ್ಟಿರೋದ್ರಿಂದ ನಿಮ್ದು ಏನಾರ ಹ್ಯಾಂಗಿಂಗ್ಸಲ್ಲಿ ಮಧ್ಯದಲ್ಲಿ ರೂಬಿ ಇದ್ದರೆ ಅಥವಾ ಜುಮ್ಕಾದಲ್ಲಿ ರೂಬಿ ಆ ಥರ ಇಲ್ಲ, ಪ್ಲೇನ್ ಓಲೇನು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದಕ್ಕೆ. ಇದು ನೋಡಿ 4 ಗ್ರಾಮು ಎಲ್ಲ ಇದರಲ್ಲಿ ಏನು ಗೊತ್ತಾ, 3 ಗ್ರಾಮ್ 4 ಗ್ರಾಮ್ 5 ಗ್ರಾಮ್ ಆ ಥರ ಇದೆ. ಮತ್ತು ಈ ಒಂದು ಮಾಟಿ ನೋಡಿ 2 ಗ್ರಾಮ್ 610 ಮಿಲಿ ಆ ಥರ ಬರುತ್ತೆ. ಇದೊಂಥರ ಚೈನ್ ಥರ ಬಂದಿದೆ ನಿಮಗೆ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಲ್ಲನೂ ಒಂಥರ ಡಿಫ್ರೆಂಟ್ ಪ್ಯಾಟ್ರನ್ನಲ್ಲಿ ಇರೋದನ್ನೇ ನಾನು ಇವತ್ತಿನ ವ್ಲಾಗ್ನಲ್ಲಿ ಕವರ್ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಬರೀ ಓಲೆದು ಬ್ರೇಸ್ಲೆಟ್ಸ್ದೇ ಮಾಡ್ತಿದ್ನಲ್ಲ, ಸೊ ಅಂದ್ಕೊಂಡೆ ಇದೊಂಥರ ಬೇರೆ ಥರ ಇರುತ್ತೆ ಅಂತ. ಸೊ ಇವಾಗ ಬನ್ನಿ ಮ್ಯಾನಿಫೆಸ್ಟೇಷನ್ದು ಹೇಳ್ತಾ ಇದ್ದೀನಿ, ಫುಲ್ ವಿಡಿಯೋನ ವಾಚ್ ಮಾಡಿ, ಓಕೆನಾ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಸೊ ಟುಡೇಸ್ ಟಿಪ್ಸ್ ಏನು ಅಂದರೆ ಗೋಲ್ಡ್ ಮ್ಯಾನಿಫೆಸ್ಟೇಷನ್, ಆಯಿತಾ. ನಾವು ಚಿನ್ನನ ಹೇಗೆ ತೊಗೋಬೋದು ಮ್ಯಾನಿಫೆಸ್ಟೇಷನ್ ಮಾಡಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೆ ಫುಲ್ ವಾಚ್ ಮಾಡಿ. ಸೊ ಏನು ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ನ ನಾವು 2 ಮೆಥಡಲ್ಲಿ ಮಾಡ್ಬೋದು, ಓಕೆನಾ. 2 ಮೆಥಡ್ಸಲ್ಲಿ ಮಾಡ್ಬೋದು. ಏನಾಯ್ತು 2 ಮೆಥಡ್ಸ್ ಅಂದರೆ ಒಂದು ಗ್ಲಾಸ್ದು ಇದು ತೊಗೊಳ್ಳಿ, ಗಾಜಿನ ಒಂದು ಟಂಬ್ಲರು, ಆಯಿತಾ. ಗಾಜಿನ ಲೋಟ ತೊಗೊಂಡು ನೀವೇನು ಮಾಡಬೇಕು, ಫುಲ್ಲು ನೀರು ಫಿಲ್ ಮಾಡಬೇಕು. ನೋಡಿ ಇಲ್ಲಿ ತೋರಿಸಿದ್ದೀನಿ, ಎಲ್ಲ ಫುಲ್ ನೀರು ಫಿಲ್ ಮಾಡಿ 2 ಕೈಯಲ್ಲಿ ಹಿಂಗೆ ಇಟ್ಕೋಬೇಕು ಅದನ್ನು. ಸೊ ಆ ಥರ ಒಂದು ಮಾಡಬೇಕಾಗುತ್ತೆ. ಇನ್ನೊಂದು ಸೆಕೆಂಡ್ ಮೆಥಡ್ ಏನು ಅಂದರೆ, ಅಕಸ್ಮಾತ್ ನಿಮ್ಗೆ ಆ ಥರ ಮಾಡೋಕ್ಕಾಗಲ್ಲ ಅಂದರೆ, ಸೊ ಸೆಕೆಂಡ್ ಮೆಥಡಲ್ಲಿ ಏನು ಅಂದರೆ ನೀವು ಒಂದು ಚೀಟಿನಲ್ಲಿ ಅಂಟಿಸ್ಬಿಡ್ಬೋದು. ಈ ಥರ ನನಗೆ 8 ಗ್ರಾಮ್ ಕಿವಿ ಓಲೆ ಸಿಕ್ಕಿದೆ ಅಂತ. ಸೊ ಈ ಥರ ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ಅದರಲ್ಲಿ ಅಂಟಿಸ್ಬಿಟ್ಟು ಹಾಗೆ ನೀವು ನೀರು ಕುಡಿಬೋದು. ಸೊ ಅದು ಮ್ಯಾನಿಫೆಸ್ಟೇಷನ್ ಥರನೇ. ಅದಿಲ್ಲ ಅಂದರೆ ನೀವು ಈ ಥರ 2 ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊಬೇಕಾಗುತ್ತೆ. ನನಗೆ 8 ಗ್ರಾಮ್ ಕಿವಿ ಓಲೆ ಸಿಕ್ಕಿದೆ, ನನಗೆ 8 ಗ್ರಾಮ್ ಕಿವಿ ಓಲೆ ಸಿಕ್ಕಿದೆ ಅಂತ ಒಂದು 10-15 ಸಲ ಹೇಳ್ಕೊಬೇಕಾಗುತ್ತೆ. ಆ ಥರ 10-15 ಸಲ ಹೇಳ್ಕೊಂಡು ನೀವು ವಾಟರ್ನ ಕನ್ಸ್ಯೂಮ್ ಮಾಡಬೇಕು. ಅದು ಖಾಲಿ ಆದಾಗ ಮತ್ತೆ ಇದಕ್ಕೆ ಫಿಲ್ ಮಾಡಿ ಮತ್ತೆ ಅದನ್ನು ಅದೇ ಥರ ಹೇಳಿ ಮತ್ತೆ ಕನ್ಸ್ಯೂಮ್ ಮಾಡಿ. ಈ ಥರ ಒಂದು 21 ಡೇಸ್ ಮತ್ತು 48 ಡೇಸ್ ನೀವು ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಇದೇ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳಿದ್ದೀನಿ, ಹಂಗೆ ವಾಚ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ ಅಂತ ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ಒಂದು ಗ್ಲಾಸ್ನಲ್ಲಿ ಹಿಂಗೆ ಅಂಟಿಸಿದ್ದೀನಿ. ಇನ್ನೊಂದು ಪ್ಲೇನ್ ಗ್ಲಾಸ್, ಅಂದರೆ ಏನೂ ಹಾಕಿಲ್ಲ, ಯಾಕಂದ್ರೆ ನಾವು ಹಂಗೆ ನೋಡಿ ಹಿಂಗೆ 2 ಕೈಯಲ್ಲಿ ಹಿಂಗೆ ಇಟ್ಕೊಂಡು, ನಾನು ಒಂದು ಕೈಯಲ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ 2 ಕೈ ತೋರ್ಸೋಕ್ಕಲ್ಲ, ಜಸ್ಟ್ ಹಾಗೆ ಹೇಳ್ತೀನಿ ನೋಡಿ. ಹಿಂಗೆ
ಈ ಕೈಯಲ್ಲಿ ಒಂದು ಇಟ್ಕೊಳ್ಳಿ, ಆ ಕೈಲಿ ಆಯಿತಾ. ಹಿಂಗೆ ಇಟ್ಕೊಂಡು ವಾಟರ್ನ ಹಿಂಗೆ ನೋಡಿಕೊಂಡು ನೀವು ಹೇಳ್ಬೇಕಾಗತ್ತೆ, ನನಗೆ 8 ಗ್ರಾಮ್ ಚಿನ್ನದ ಕಿವಿ ಓಲೆ ಸಿಕ್ಕಿದೆ ಅಂತ, ಆಯಿತಾ. ಆ ಥರ ಹೇಳ್ಕೊಳ್ಳಿ. ಇನ್ನೊಂದು ಅದಾಗ ನಿಮಗೆ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ಈ ಥರ ಒಂದು ಚೀಟಿ ಹಿಂಗೆ ಅಂಟಿಸ್ಬಿಟ್ಟು ಬಿಟ್ಬಿಡಿ. ಅದು ಖಾಲಿ ಆದಂಗೆ ಮತ್ತೆ ಅದಕ್ಕೆ ಫಿಲ್ ಮಾಡಿ ಮತ್ತೆ ಹೇಳ್ಕೊಳ್ಳಿ, ಮತ್ತೆ ಫಿಲ್ ಮಾಡಿ ಮತ್ತೆ ಹೇಳ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಏನು ಅಂದ್ಕೊಂಡಿರ್ತೀರೋ, ನೀವು ಚಿನ್ನ ಏನಾರು ತೊಗೋಬೇಕು ಅಂದರೆ ಬರೀ ಚಿನ್ನ ಅಂತ ಅಲ್ಲ, ನಿಮ್ಗೆ ಆ್ಯಕ್ಚುಲಿ ನಿಮ್ಮ ಹತ್ರ ದುಡ್ಡು ಬೇಕು ಅಂದರೆ ನಿಮಗೆ ಏನಾರು ಅಮೌಂಟ್ ಬೇಕು ಅಂದರೆ ಆ ಚೀಟಿನಲ್ಲಿ 8 ಗ್ರಾಮ್ ಚಿನ್ನದ ಓಲೆ ಅಂತ ಬರೆದಿದ್ದೀನಲ್ಲ, ನೀವೇನು ಮಾಡ್ಬೋದು ಅಂದರೆ ಒಂದು 20,000 ಸಿಕ್ಕಿದೆ ಅಂತ ಬರೀಬೋದು, ಇಲ್ಲ ಒಂದು 50,000 ನನಗೆ ಸಿಕ್ಕಿದೆ ಅಂತ ಬರೀಬೋದು. ಸೊ ಅಮೌಂಟನ್ನು ನೀವು ಬರೀಬೇಕು, ಸ್ಪೆಸಿಫಿಕ್ಕಾಗಿ ಅಮೌಂಟನ್ನು ನೀವು ಮೆನ್ಷನ್ ಮಾಡಲೇಬೇಕು ಅದರಲ್ಲಿ. ಸೊ ಆ ಥರ ಫ್ರೆಂಡ್ಸ್. ಸೊ ಹಾಗೆ ಬನ್ನಿ ಹೇಳ್ಕೊಂಡು ಹೋಗ್ತೀನಿ ನನ್ನ ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ವಾಟರ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ. ಸೊ ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಾವೇನು ಅನ್ಕೋತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ. ಅದು ಅಂದರೆ ನಾವೇನು ಅನ್ಕೋತೀವೋ ಅದನ್ನು ಪದೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ಸೊ ಫಾರ್ ಎಕ್ಸಾಂಪಲ್, ನೀವೊಂದು ಗೋಲ್ಡ್ದು ಏನಾರು ಒಂದು ಕಿವಿ ಓಲೆನೋ ಇಲ್ಲ ನೆಕ್ಲೆಸ್ ಏನಾರು ನೋಡಿರ್ತೀರಾ ಅಂದ್ಕೊಳ್ಳಿ ಒಂದು ಶಾಪಲ್ಲಿ. ಸೊ ನೀವೇನು ಮಾಡಬೇಕು, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಏನು ಮಾಡಬೇಕು, ಒಂದು ಗ್ಲಾಸ್ ತೊಗೊಳ್ಳಿ, ಗಾಜಿನ ಲೋಟನೇ ಬೇಕಾಗುತ್ತೆ, ಬಿಕಾಸ್ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕಾಗುತ್ತೆ. ಸೊ ಒಂದು ಗ್ಲಾಸ್ದು ಒಂದು ಗಾಜಿನ ಲೋಟ ತೊಗೊಳ್ಳಿ, ಅದ್ರ ಮೇಲ್ಗಡೆ ಫುಲ್ಲು ವಾಟರ್ನ ಫಿಲ್ ಮಾಡಿಬಿಡಿ, ಆಯಿತಾ. ಫುಲ್ ವಾಟರ್ ಫಿಲ್ ಆಗಿರಬೇಕು. ಆಮೇಲೆ 2 ಕೈಯಿಂದ ಹಿಂಗೆ ಇಟ್ಕೋಬೇಕು, ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ, ಮಧ್ಯದಲ್ಲಿ ಗಾಜಿನ ಲೋಟ ಇರಬೇಕು. ಸೊ ನೀವೇನು ಅನ್ಕೋತೀರೋ, ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಹೇಳ್ಕೋತಾ ಬರಬೇಕು. ಒಂದು 10-15 ಸಲ ಹೇಳ್ಕೊಳ್ಳಿ. ಏನಂತ ಅಂದರೆ ನಿಮಗೆ ಅದೇ ನನ್ನ ಹತ್ರ ನನಗೆ 8 ಗ್ರಾಮ್ ಗೋಲ್ಡ್ ನಾನು ತೊಗೊಂಡಿದ್ದೀನಿ ಅಂತ, ನಾನು 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ ಅಂತ ನೀವು ಅದನ್ನು ಮನಸ್ಸಲ್ಲಿ ಅನ್ಕೋತಾ ಇರಿ, ಆಯಿತಾ. ತೊಗೊಂಡಿದ್ದೀನಿ ಅಂತಲೇ ಇರಬೇಕು, ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು ಮೇಯ್ನಾಗಿ. ಯಾವಾಗಲೂ ನೋಡಿ, ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ಅಂದರೆ ನಮಗೆ ಸಿಕ್ಕಿದೆ ಅದು ಅಂತಲೇ ಅನ್ಬೇಕು, ಆವಾಗಲೇ ಅದು ನಿಮಗೆ ಅದು ಸಿಗ್ತಾ ಹೋಗುತ್ತೆ. ನೀವೇನು ಅನ್ಕೋತೀರೋ ನೀವು ಲೈಫಲ್ಲಿ ಅದನ್ನು ಅಚೀವ್ ಮಾಡ್ಬೋದು. ಸೊ ಕೆಲವರೆಲ್ಲ ಏನು ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಲ್ಲ, ಏನೋ ಅಯ್ಯೋ ಎಲ್ಲಾಗುತ್ತೋ, ಏನೋ ಸುಮ್ಮನೆ ಹೇಳ್ತಾರೆ ಆಗಲ್ಲ ಅಂತ ಮಾತು ಬರಲೇಬಾರ್ದು. ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ ಮಾಡೋರು ಯಾವಾಗಾರ ನೋಡಿ ಯಾವಾಗ್ಲೂ ಪಾಸಿಟಿವ್ ಥಿಂಕಾಗೆ ಮಾಡ್ತಾರೆ. ನಾನು ತುಂಬ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀನಿ, ಹಾಗಾಗಿ ನಾನು ಗೋಲ್ಡ್ ಎಲ್ಲ ತೊಗೊಳಕ್ಕಾಗೋದು. ಆ ಟಿಪ್ಸ್ನ ನಾನು ಸೀಕ್ರೆಟ್ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ, ನಾನು ಹೆಂಗೆ ಮಾಡ್ತೀನಿ ಅಂತ. ಸೊ ನೋಡಿ, ಒಂದು ಗಾಜಿಂದು ಲೋಟ ತೊಗೊಳ್ಳಿ, ಅದರಲ್ಲಿ ಹೇಳಿದ್ನಲ್ಲ ಆ ಕಡೆ ಈ ಕಡೆ ಕೈ ಇಟ್ಕೊಂಡು ನೀವು ಅನ್ಕೋಬೇಕು, ಒಂದು 10-15 ಸಲ ಹೇಳ್ಕೋಬೇಕು, ನಾನು ಚಿನ್ನದ ಕಿವಿ ಓಲೆ 8 ಗ್ರಾಮ್ ಚಿನ್ನದ ಕಿವಿ ಓಲೆ ತೊಗೊಂಡಿದ್ದೀನಿ ಅಂತ ಹೇಳ್ಕೊಡಿ. ಸೊ ಒಂದು ಜೋರಾಗಾರ ಹೇಳ್ಕೊಳ್ಳಿ, ಇಲ್ಲ ಮನಸ್ಸಲ್ಲಾರ ಹೇಳ್ಕೊಳ್ಳಿ. ಆ ಥರ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ, ನಿಮಗೆ ಅಯ್ಯೋ ನನಗೆ ಆ ಥರ ಹೇಳ್ಕೊಂಡು ಮಾಡೋಕ್ಕಾಗಲ್ಲ, ನಂಗೆ ಕಷ್ಟ ಆಗುತ್ತೆ ಅಂದರೆ, ಇನ್ನೊಂದು ಟಿಪ್ಸ್ ಹೇಳ್ತೀನಿ, ಅಂದರೆ ಇನ್ನೊಂದು ಮೆಥಡ್ ಹೇಳ್ತೀನಿ ನಾನು, ಸೆಕೆಂಡ್ ಮೆಥಡು. ಏನು ಅಂದರೆ, ಅದೇ ಥರ ಗಾಜಿಂದು ಲೋಟ ತೊಗೊಳ್ಳಿ, ನೀವು ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಒಂದು ಚೀಟಿನಲ್ಲಿ ಬರೆದುಬಿಡಿ. ಅದು ನೀವೇನು ಅಂದ್ಕೊಂಡಿರ್ತೀರೋ ಒಂದು ಚೀಟಿನಲ್ಲಿ ಬರೆದು ಅದನ್ನು ಅಂಟಿಸ್ಬಿಡಿ ಆ ಗ್ಲಾಸ್ಗೆ. ಸೊ ಆ ಗ್ಲಾಸ್ಗೆ ಅಂಟಿಸ್ಬಿಟ್ಟು ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಟೈಮ್ ಕುಡಿತೀರೋ, ಇವಾಗ ನೀವು ನೀರು ಕುಡಿತೀರ ಅಲ್ವಾ, ಸೊ ಅದೇ ಗ್ಲಾಸಲ್ಲಿ ಹಾಕಿ ಅದನ್ನು ಫುಲ್ಲು ಕುಡೀರಿ, ಮತ್ತೆ ಅದೇ ಗ್ಲಾಸಲ್ಲಿ ಫಿಲ್ ಮಾಡಿ. ಖಾಲಿ ಆದಂಗೆ ಅದನ್ನೇ ಫಿಲ್ ಮಾಡ್ತಾ ಹೋಗಿ ಆ ನೀರನ್ನೇ ಕುಡಿತಾ ಇರಿ. ಸೊ ನೀವು ಬರೆದಿರ್ತೀರಲ್ಲ ಅದರಲ್ಲಿ, ಸೊ ಅದು ಹಾಕ್ತಾ ಹೋಗ್ತಾ ಇರುತ್ತೆ. ಸೊ ಆ ಥರ ನೀವು ಒಂದು 21 ಡೇಸ್ ಮಾಡಿ, ಇಲ್ಲ 48 ಡೇಸ್ ಮಾಡಿ. 1 ತಿಂಗಳು 2 ತಿಂಗಳಲ್ಲೇ ನೋಡಿ, ಬೇಕಾದ್ರೆ ನಿಮಗೆ ನಿಜವಾಗ್ಲೂ ಬೆನಿಫಿಟ್ಸ್ ಅಂತೂ ಗ್ಯಾರಂಟಿ ಸಿಗುತ್ತೆ. ಬಿಕಾಸ್ ನಾನೇ ಇದ್ದೀನಿ ಸಾಕ್ಷಿಗೆ, ಬಿಕಾಸ್ ನಾನು ಆ ಥರ ಮಾಡಿ ತುಂಬ ಗೋಲ್ಡು ಅದೆಲ್ಲ ತೊಗೊಳ್ತಾ ಇರೋದು. ಸೊ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಏನು ಗೊತ್ತಾ, ದುಡ್ಡಿಲ್ಲ ಅನ್ನೋ ನಮ್ಗೆ ಹೆಂಗಾರ ಮಾಡಿ ಸೇರುತ್ತೆ ಅದು. ಬಿಕಾಸ್ ನೀವು ನೋಡಿದ್ದೀರಲ್ಲ, ಜಲತತ್ವ, ವಾಯುತತ್ವ ಮತ್ತು ಅಗ್ನಿತತ್ವ ಅಂತಾರೆ ನೋಡಿ. ಸೊ ಎಲ್ಲದರಲ್ಲೂ 70% ವಾಟರ್ ಕನ್ಸ್ಯೂಮ್ ಆಗಿರುತ್ತೆ. ನಮ್ಮ ಬಾಡಿನಲ್ಲೂ 70% ನೀರಿನ ಅಂಶ ಇರುತ್ತೆ. ಸೊ ನೀವು ಹೊರಗಡೆ ವಾಯುನಲ್ಲೂ ಹೊರಗಡೆ ಗಾಳಿ ಎನ್ವೈರ್ಮೆಂಟ್ ಅಂತಾರಲ್ಲ, ಸೊ ಅದರಲ್ಲೂ 70% ಇರುತ್ತೆ, ಮತ್ತು ಪೃಥ್ವಿನಲ್ಲೂ 70% ಇರುತ್ತೆ, ಎಲ್ಲ ಕ್ರಿಸ್ಟಲ್ಲು ವಾಟರು. ಸೊ ನೀವೇನು ಅನ್ಕೋತಿರೋ ಅದು ವಾಟರ್ಗೆ ಮೆಮೊರಿ ಇರೋದ್ರಿಂದ ನೀವೇನು ಅನ್ಕೋತಿರೋ ಅದು ಹಾಕ್ತಾ ಹೋಗ್ತಾ ಇರುತ್ತೆ. ಸೊ ಇದು ತುಂಬಾ ಆಗುತ್ತೆ ಫ್ರೆಂಡ್ಸ್, ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇರೋದು, ಇಲ್ಲ ನಾನು ಹೇಳ್ತಾ ಇರಲಿಲ್ಲ ನಿಮ್ಮ ಹತ್ರ. ನಾನು ಇದೆಲ್ಲ ಮಾಡಿ ನಂಗೆ ಸಕ್ಸಸ್ ಕೊಟ್ಟಿರೋದ್ರಿಂದ ನಾನು ನಿಮ್ಮ ಹತ್ರ ಈ ಒಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕಮೆಂಟ್ ಮಾಡಿ, ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.